गुरुभ्यो नमः हरि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಆಗಸ್ಟ್ ತಿಂಗಳ 3ನೇ ವಾರದ ಭವಿಷ್ಯ 17ರಿಂದ 23ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹ ರಾಶಿಯವರಿಗೆ ಈ ವಾರದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಸಿಂಹ ರಾಶಿಯವರಿಗೆ ಈ ವಾರದ ಭವಿಷ್ಯ ಹೇಗಿರುತ್ತೆ? ಮೊದಲನೇದಾಗಿ ಈ ಒಂದು ದಿನದಿಂದನೇ ನಿಮ್ಮ ರಾಶಿಗೆ ಸೂರ್ಯ ಬರುವಂತನಾಗ್ತಾನೆ. ಸೂರ್ಯ ಸಂಕ್ರಾಂತಿ ಅಂದರೆ ಇಲ್ಲಿ ನಿಮಗೆ ಸಿಂಹ ಸಂಕ್ರಾಂತಿ, ಸೂರ್ಯ ಸಂಕ್ರಾಂತಿ. ಯಾಕಂದರೆ ನಿಮ್ಮದು ಒಂದು ರೀತಿಯಲ್ಲಿ ಒಳ್ಳೆ ಗಾಂಭೀರ್ಯತೆ ಇದ್ದರೆ ಕೂಡಿರುತ್ತೆ. ರಾಜ ಧರ್ಮ ಅಂತೇಳಿ ಅದನ್ನು ಪಾಲನೆ ಮಾಡುವಂಥದ್ದಾಗುತ್ತೆ. ಯಾಕೆಂದರೆ ಸಿಂಹ ಸಂಕ್ರಾಂತಿ ಅಂದರೆ ನಿಮ್ಮ ರಾಶಿಗೆ ಸೂರ್ಯ ಬರುವಂತನಾಗ್ತಾನೆ. ವಾರದ ಕೊನೆಯಲ್ಲಿ ಬುಧನೂ ಕೂಡ ನಿಮ್ಮ ರಾಶಿಗೆ ಬರುವಂತನಾಗ್ತಾನೆ. ಅಂದರೆ ಇಲ್ಲಿ ಬುಧ ಪ್ಲಸ್ ಸೂರ್ಯ ಇಬ್ಬರು ಒಟ್ಟಿಗೆ ಇದ್ದಾರೆ. ಮತ್ತು ಪ್ಲಸ್ ಇಲ್ಲಿ ಕೇತು ಬೇರೆ ಇದ್ದಾನೆ ನಿಮ್ಮ ರಾಶಿಯಲ್ಲೇ. ಕೇತು ಒಂದು, ಸೂರ್ಯ ಒಂದು, ಮತ್ತು ಇಲ್ಲಿ ಬುಧ ಒಂದು. ಅಂದರೆ ಇಲ್ಲಿ ಬುಧ ಆದಿತ್ಯ ಯೋಗವನ್ನು ಕೂಡಿ ಬರ್ತಾ ಇದೆ ನಿಮಗೆ. ಅಂದರೆ ಒಂದು ರೀತಿಯಲ್ಲಿ ರಾಜ ಧರ್ಮ ಅಂತೀವಿ, ರಾಜ ಮರ್ಯಾದೆ ಅಂತೀವಿ, ಲೀಡರ್ ಕ್ವಾಲಿಟಿ ಅಂತ ಹೇಳ್ಬೋದು, ಅಥವಾ ನಿಮ್ಮ ಒಂದು ನಾಯಕತ್ವ ಗುಣ ಎತ್ತರ ಹಂತಕ್ಕೆ ಹೋಗುವಂಥದ್ದು ಆಗುತ್ತೆ. ಅಂದರೆ ಈ ಒಂದು ವಾರದಲ್ಲಿ ಬುಧ ಆದಿತ್ಯ ಯೋಗ ಸಿಂಹ ರಾಶಿಯವರಿಗೆ ಕೂಡಿ ಬರ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳು ಒಂದಿಷ್ಟು ಅನುಕೂಲಕರ ರೀತಿಯಲ್ಲಿ ಇರುವಂಥದ್ದಾಗುತ್ತೆ. ಕೋರ್ಟು ಕಚೇರಿಗಳ ಒಂದು ಕೆಲಸ ಕಾರ್ಯಗಳು ನಿಮ್ಮ ಅನುಕೂಲ ರೀತಿಯಲ್ಲಿರುತ್ತೆ. ವ್ಯಾಪಾರದಲ್ಲೂ ಕೂಡ ಕೆಲವು ಕೆಲಸ ಕಾರ್ಯಗಳು ನಿಮ್ಮ ಅನುಕೂಲಕರ ರೀತಿಯಲ್ಲಿರುತ್ತೆ. ಕೌಟುಂಬಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ನಿಮ್ಮ ಒಂದು ನಾಯಕತ್ವದಲ್ಲಿ ಮುನ್ನಡೆ ಆಗುವಂಥದ್ದಾಗುತ್ತೆ. ನಿಮ್ಮ ಮಾತುಗಳಿಗೆ ಗೌರವ ಸಿಗುವಂಥದ್ದಾಗುತ್ತೆ. ಒಟ್ಟಿನಲ್ಲಿ ಹಳೆಯ ಲಹರಿ ಅಂತೀವಿ, ಅಂದರೆ ನಿಮ್ಮ ನಾಯಕತ್ವ ಏನಿತ್ತೋ ಅದು ಈ ವಾರದಿಂದ ಪ್ರಾರಂಭ ಆಗುತ್ತೆ. ಅಷ್ಟಮ ಶನಿ ಒಂದು ಟೈಪು, ಬಟ್ ಈ ಒಂದು ಚಾರ್ಮ್ ಇದೆಯಲ್ಲ, ಸೂರ್ಯ ನಿಮ್ಮ ರಾಶಿಗೆ ಬಂದಾದ ಮೇಲೆ ಒಂಥರ ಈ ಸಿಂಹಾಸನ ಮತ್ತೆ ಸಿಕ್ಕಾಗ ಇರುತ್ತಲ್ಲ, ಹೊಸ ಪ್ರಾರಂಭಿಕ ಹಂತ, ಆ ರೀತಿಯಲ್ಲಿ ಇರುವಂಥದ್ದಾಗುತ್ತೆ. ಅಂದರೆ ಈ ಒಂದು ದಿನದಿಂದ ನಿಮ್ಮಲ್ಲಿ ಏನೋ ಎನ್ಕರೇಜ್ಮೆಂಟ್ ಅಂತೀವಿ, ಒಂಥರ ಏನೋ ಶಕ್ತಿ ದೇಹದಲ್ಲಿ ಬಂದ ರೀತಿಯಲ್ಲಿ, ದೈವಿಕ ಶಕ್ತಿ, ರಾಜಕೀಯ ಶಕ್ತಿ, ಧಾರ್ಮಿಕ ಶಕ್ತಿ, ವೈಯಕ್ತಿಕ ಶಕ್ತಿ, ಹಿತಶಕ್ತಿ ಏನಾದರೂ ತಿಳ್ಕೊಳ್ಳಿ. ಒಟ್ಟಿನಲ್ಲಿ ಒಂದು ಶಕ್ತಿ ನಿಮ್ಮನ್ನು ಎತ್ತರ ಹಂತಕ್ಕೆ ಈ ವಾರ ತೆಗೆದುಕೊಂಡು ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗದಲ್ಲಿ ನೋಡೋದಾದರೆ, ಉದ್ಯೋಗದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಎಲ್ಲರೂ ಮೆಚ್ಚುವಂಥದ್ದಾಗತ್ತೆ. ಅಂದರೆ ಯಾರೂ ನಿಮ್ಮನ್ನು ತೆಗೆದು ಹಾಕುವಂಥದ್ದಿಲ್ಲ. ನಿಮ್ಮ ಒಂದು ಕೆಲಸ, ನಿಮ್ಮ ಒಂದು ನಾಯಕ, ನಿಮ್ಮ ಒಂದು ಗುಣ ಎಲ್ಲರೂ ಹೊಗಳುವಂಥದ್ದಾಗುತ್ತೆ. ನೀವೇನು ಹೇಳ್ತೀರೋ ಎಲ್ಲದಕ್ಕೂ ಎಸ್ ಅನ್ನುವಂಥದ್ದು ಆಗುವಂಥದ್ದಾಗುತ್ತೆ ಈ ಒಂದು ಸಮಯದಲ್ಲಿ ಅಂತಲೇ ಹೇಳ್ಬೋದು. ಅಂದರೆ ಎಸ್ ಅಂದರೆ ಅದು ಸರಿಯಾದದ್ದೇ ನಿರ್ಧಾರ ಅಂತ ಅವರು ಕೂಡ ಡಿಸೈಡ್ ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ಎಲ್ಲರೂ ನಿಮ್ಮ ಒಂದು ಮಾತುಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರೋದು ತುಂಬ ಸಂತೋಷ ಅಂತ ನಿಮಗೂ ಅನಿಸುತ್ತೆ. ಇನ್ನು ವ್ಯಾಪಾರದಲ್ಲೂ ಅಷ್ಟೇ ಒಳ್ಳೆಯ ವ್ಯಾಪಾರವನ್ನು ಈ ಒಂದು ದಿನದಲ್ಲಿ ಮಾಡುವಂಥವ್ರು ಆಗ್ತಾರೆ. ಇನ್ನು ಆರ್ಥಿಕ ವಿಷಯವಾಗಿ ಬರೋದಾದರೆ ಈ ವಾರ ಒಳ್ಳೆಯ ಬೆಳವಣಿಗೆ ಇದೆ. ಆರ್ಥಿಕದಲ್ಲಿ ನಾನಾ ಮೂಲಗಳಿಂದ ಹಣ ಬರುವಂಥದ್ದಾಗುತ್ತೆ. ಆದರೆ ಅಷ್ಟಮ ಶನಿ ಅಂತ ನಿಮಗೆ ಖರ್ಚುಗಳು ಮಾತ್ರ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅನಗತ್ಯವಾದ ಖರ್ಚುಗಳು ಬರುತ್ತೆ, ಬೇಡದೇ ಇರುವ ಖರ್ಚುಗಳು ಬರುತ್ತೆ, ವೈಯಕ್ತಿಕ ಖರ್ಚುಗಳು ಬರುತ್ತೆ, ಧಾರ್ಮಿಕ ಖರ್ಚುಗಳು ಬರುತ್ತೆ, ಕೌಟುಂಬಿಕ ಖರ್ಚುಗಳು ಬರುತ್ತೆ, ಸಾಮಾಜಿಕ ಖರ್ಚುಗಳು ಬರುತ್ತೆ, ಬೇಡದೇ ಇರುವ ವ್ಯಕ್ತಿಗಳ ಒಂದು ಖರ್ಚುಗಳು ನೀವೇ ನಿಭಾಯಿಸಬೇಕು. ಆ ರೀತಿಯಲ್ಲಿ ಈ ಒಂದು ವಾರದಲ್ಲಿ ಖರ್ಚುಗಳು ನಿಮ್ಮನ್ನು ಅತಿಯಾಗಿ ಕಾಡುವಂಥದ್ದಾಗುತ್ತೆ. ಇದು ಒಂದು ಮೈನಸ್ಸು ನಿಮಗೆ ಈ ವಾರದಲ್ಲಿ ಅತಿಯಾಗಿ ಕಾಡುವಂಥದ್ದಾಗುತ್ತೆ. ಅಂದರೆ ಒಂದಿಷ್ಟು ವೃತ್ತ ತಿರುಗಾಟ, ಒಂದಿಷ್ಟು ವೃತ್ತ ಖರ್ಚುಗಳು, ಇವೆರಡು ಮಾತ್ರ ಮೈನಸ್ ನಿಮಗೆ ಈ ವಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಒಂದು ಕೌಟುಂಬಿಕ ವಿಷಯಕ್ಕೆ ಬರೋದಾದರೆ, ಎಲ್ಲರ ಗಮನ ನಿಮ್ಮ ಮೇಲೆ ಬೀಳ್ತಾ ಇರೋ ಅಂದರೆ ನೀವು ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರ. ಗೊತ್ತಾಯ್ತು ನಿಮಗೆ, ಎಲ್ಲರೂ ಕ್ಯಾಮ್ರಾ ರೀತಿಯಲ್ಲಿ ನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಮಯದಲ್ಲಿ ನಾವು ಈಗ ಬೆಕ್ಕು ಹಾಲು ಕುಡಿತಾ ಇರೋದನ್ನು ತಾನೇನು ಅನ್ಸ್ಕೊಳುತ್ತೆ, ಯಾರು ನೋಡ್ತಾ ಇಲ್ಲ ಅಂತ ಕುಡಿತಾನೇ ಇರುತ್ತೆ. ಆದರೆ ಕ್ಯಾಮ್ರಾ ಇರೋದು ಅದಕ್ಕೆ ಗೊತ್ತಿರೋದಿಲ್ಲ. ಆ ರೀತಿಯಲ್ಲಿ ನಿಮಗೂ ಒಂದಿಷ್ಟು ಈ ವಾರದಲ್ಲಿ ಏನಾಗುತ್ತೆ, ಹೀಗೆ ಮಾಡಿದರೆ ಸರಿ ಇಲ್ಲ ಅಂತ ತಿಳಿದುಕೊಂಡು ಕೆಲವೊಂದು ಏನು ಮಾಡಿಬಿಡ್ತೀರ, ನೀವೇ ತಿದ್ದುಪಡಿ ಅಥವಾ ಒಂದು ಮುಖಾಂತರ
ಎಲ್ಲರ ಮೆಚ್ಚುಗೆಯನ್ನು ನೀವು ಪಡೆದುಕೊಂಡು ಕೆಲಸ ಮಾಡಿಬಿಡ್ತೀರ, ಅಷ್ಟೇ ಸಿಂಪಲ್. ಈಗ ಅವ್ರು ಏನು ಹೇಳ್ತೀರ, ಆಯ್ತಪ್ಪ ನೀ ಹೆಂಗೆ ಹೇಳ್ತೀಯ ಹಂಗೆ ಅಂತ ಆ ಕೆಲಸವನ್ನು ಮೂವ್ ಮಾಡ್ತೀರ. ಇಲ್ಲಿ ವಾದ ವಿವಾದಗಳು ಏನು ಬಂತು ಅಂದರೆ ಮಾತುಗಳಿಗೆ ಬೆಲೆ ಕೊಡುವಂಥದ್ದಾಗುತ್ತೆ. ನಿಮ್ಮ ಮಾತುಗಳಿಗೆ ಅವ್ರು ಕೊಡ್ತಾರೆ, ಅವ್ರ ಮಾತುಗಳಿಗೆ ನೀವು ಬೆಲೆ ಕೊಡುವಂಥದ್ದಾಗ್ತೀರ. ಇದರಿಂದ ಕೆಲಸ ಕಾರ್ಯಗಳು ತುಂಬ ಸುಲಲಿತವಾಗಿ ಎಲ್ಲವನ್ನು ಯಶಸ್ವಿಯಾಗಿ ನಿಭಾಯಿಸುವಂಥದ್ದಾಗುತ್ತೆ, ಕೌಟುಂಬಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಅಂತ ಹೇಳ್ಬೋದು. ಇನ್ನು ರಾಜಕೀಯವಾಗಿ ಒಳ್ಳೆಯ ಏನಂತೇಳಿ ಪೀಠ ಸಿಗುವಂಥದ್ದಿದೆ. ಯಾಕೆಂದರೆ ನಾಯಕತ್ವ ಗುಣ ಮತ್ತು ಎನ್ಕರೇಜ್ ಮಾಡ್ತಾ ಇದೆ. ಯಾಕೆಂದರೆ ನಿಮ್ಮ ರಾಶಿಗೆ ಸೂರ್ಯ ಬರ್ತಾ ಇರೋದರಿಂದ ಸೂರ್ಯ ಒಳ್ಳೆಯ ಪ್ರಕಾಶಮಾನವಾಗಿ ಈ ವಾರ ನಿಮ್ಮನ್ನು ಎತ್ತಿರೋ ಹಂತಕ್ಕೆ ತೊಗೊಂಡು ಹೋಗ್ಬಿಡ್ತಾನೆ. ಹಾಗಾಗಿ ರಾಜಕೀಯದವರಿಗೆ ಒಳ್ಳೆಯ ಸ್ವರ್ಗದ ಬಾಗಿಲು ತೆಗೆದ ರೀತಿಯಲ್ಲಿ ಇರುತ್ತೆ ಸಿಂಹ ರಾಶಿಯವರಿಗೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಅಂದರೆ ನಾಯಕತ್ವದ ಗುಣ ಈ ವಾರದಿಂದ ನಿಮ್ಮನ್ನು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಸ್ಪರ್ಧಾತ್ಮಕ ವಿಷಯಗಳಿಗೆ ಅನೇಕ ರೀತಿಯ ತಯಾರಿಗಳನ್ನು ನೀವು ಮಾಡಿಕೊಳ್ಳುವಂಥದ್ದಾಗುತ್ತೆ. ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥದ್ದು ಏನೇ ಇದ್ರೂ ಅದನ್ನು ನೀವು ಪಡೆದುಕೊಂಡು ಆ ಒಂದು ಸ್ಪರ್ಧಾತ್ಮಕ ವಿಷಯಗಳಿಗೆ ಏನೆಲ್ಲ ಕಲಿಬೇಕು ಅದನ್ನು ಅಡ್ವಾನ್ಸ್ ಆಗಿ ಕಲಿಯುವಂಥದ್ದಾಗುತ್ತೆ. ಮತ್ತು ಕೆಲವು ತಪ್ಪುಗಳನ್ನು ಕೂಡ ತಿದ್ದಿಕೊಂಡು ಓದಿನ ಕಡೆಗೆ ಆಸಕ್ತಿ ಬೆಳೆಸಿಕೊಂಡು ಹೋಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಈ ಒಂದು ವಾರದಲ್ಲಿ ಉತ್ತಮ ಆರೋಗ್ಯವನ್ನೇ ಪಡ್ಕೊಳ್ತೀರ. ಬಟ್ ಈ ಮೈಕೈ ನೋವು, ಮೊಳಕಾಲು ನೋವು ಮಾತ್ರ ನಿಮಗೆ ಪದೇ ಪದೇ ಸ್ವಲ್ಪ ನೋವು ವಾರದ ಕೊನೆಯಲ್ಲಿ ಕಾಣಿಸುವಂಥದ್ದಾಗುತ್ತೆ. ಅಂದರೆ ಶನಿವಾರ, ಭಾನುವಾರ ಈ ಒಂದು ದಿನದಲ್ಲಿ ಎಲ್ಲೋ ಆಯಾಸಗೊಂಡಂತೆ ಒಂದಿಷ್ಟು ರೆಸ್ಟ್ ಬೇಕು ಅಂತ ಅನಿಸುತ್ತೆ, ಅಥವಾ ಡಾಕ್ಟರ್ನ ಕನ್ಸರ್ನು ಮಾಡ್ತೀರ. ತುಂಬ ನೋವು ಕೊಡ್ತಾ ಇರೋದ್ರಿಂದ ಡಾಕ್ಟರ್ ಹತ್ರ ಹೋಗುತ್ತೆ. ಇದರಿಂದ ಸ್ವಲ್ಪ ಖರ್ಚುಗಳು ಬರುವಂಥದ್ದಾಗುತ್ತೆ, ಟೆಸ್ಟಿಂಗ್ ಅಂತೀವಲ್ಲ ಅದು ಮಾಡಿಸಿದಾಗ. ಸೊ ಹಾಗಾಗಿ ಸ್ವಲ್ಪ ನೋಡಿ, ಅವಶ್ಯಕತೆ ಇದ್ದರೆ ಮಾಡಿಸಿ, ಇಲ್ಲದಿದ್ದರೆ ಸ್ವಲ್ಪ ಎಕ್ಸಸೈಸು, ಯೋಗಾಸನ, ಮುದ್ರಾಸನ ಮಾಡಿ ಅನುಕೂಲ ಆಗುವಂಥದ್ದು ಇದೆ ಅಂತಲೂ ಹೇಳ್ಬೋದು. ಇದಿಷ್ಟು ಒಟ್ಟಿನಲ್ಲಿ ಓವರಾಲ್ ಆಗಿ ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಸೂರ್ಯ, ಬುಧ ಮತ್ತು ಕೇತು ಇವರು ಮೂರು ಒಂದು ಕಾಂಬಿನೇಷನ್ ಅಂತ ನೋಡೋದಾದರೆ ಸ್ವಲ್ಪ ಅನುಕೂಲತೆಗಳಿದೆ. ಕೇತುನಿಂದ ಒಂದಿಷ್ಟು ಅನಾವಶ್ಯಕ ಖರ್ಚುಗಳು, ಅನಾರೋಗ್ಯದ ಸಮಸ್ಯೆಗಳು ಮತ್ತು ಕೆಲವು ಬೇಡದೇ ಇರುವ ವಿಷಯಗಳಿಗೆ ಖರ್ಚುಗಳು ಬರುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡಿ ಮೂವ್ ಮಾಡೋದು ತುಂಬ ಉತ್ತಮ. ಯಾರಿಗೂ ಅನಾವಶ್ಯಕವಾಗಿ ಮಾತನಾಡಲು ಹೋಗಬೇಡಿ, ಯಾರ ಜೊತೆಗೂ ವಾದ ವಿವಾದಕ್ಕೆ ಈ ವಾರ ಇಳಿಯಲು ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಾಧ್ಯವಾದಷ್ಟು ಶನಿದೇವರ ದರ್ಶನ, ಶನಿದೇವರ ಸ್ತೋತ್ರ ಮತ್ತು ಶನಿದೇವರಿಗೆ ಸಂಬಂಧಪಟ್ಟಂತಹ ದಾನಗಳನ್ನು ನೀವು ಮಾಡಿ, ಇದರಿಂದ ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ಗುರುವಾರ ದಿನ ರಾಯರ ದರ್ಶನ ಮಾಡ್ಕೊಳ್ಳಿ. ರಾಯರಿಗೆ ಸಾಧ್ಯವಾದಷ್ಟು ನೀವು ನಿಮ್ಮ ಕಡೆಯಿಂದ ಏನು ಅನುಕೂಲವಾಗುತ್ತೆ ಅದನ್ನು ಸೇವೆ ಮಾಡಿಸಿ. ಪಂಚಾಮೃತ ಸೇವೆ, ಹಸ್ತೋದಕ ಸೇವೆ, ಕನಕಾಭಿಷೇಕ ಸೇವೆ, ರಥೋತ್ಸವ ಸೇವೆ, ಏನು ನಿಮಗೆ ಗುರುವಾರ ದಿನ ಮಾಡಿಸ್ಬೇಕು ಅನಿಸುತ್ತೋ ಆ ಸೇವೆಯನ್ನು ಮಾಡಿಸೋದ್ರಿಂದ ಕೆಲವು ಧಾರ್ಮಿಕ ಶಕ್ತಿ ನಿಮಗೆ ಇನ್ನೂ ಜಾಸ್ತಿ ನಿಮ್ಮ ಕಡೆಗೆ ಬರುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ವಾರದ ಸಿಂಹರಾಶಿಯವರ ಫಲಾಫಲ. ಈ ಒಂದು ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಕ್ಷಮಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.